ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಈಗ ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಒಂದು 4-5 ವರ್ಷಗಳಿಂದ ರೈತರ ಮೇಲೆ ಅರಣ್ಯ ಇಲಾಖೆಯವರು ದಾಳಿ ಪ್ರಾರಂಭವಾಗಿ ಇನ್ನೂ ಮುಂದುವರೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಭೂ ಸಂತ್ರಸ್ತರ ಹೋರಾಟ ಸಮಿತಿಯಿಂದ 10 ಹೋರಾಟಗಳನ್ನು ಮಾಡಿದರ ಪರಿಣಾಮವಾಗಿ ಕೋಲಾರ ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ಒಂದು ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ರವಿ ಸಾಹೇಬರು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುರೇಶ್ ಅವರು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಒಂದು ಆದೇಶ ಮಾಡಿದರ ಪರಿಣಾಮವಾಗಿ ಜಂಟಿ ಸರ್ವೆ ಆಯಿತು. ಆದರೆ ಇವತ್ತು ಜಂಟಿ ಸರ್ವೆ ಮುಗಿದ ನಂತರದಲ್ಲಿ ಫಾರೆಸ್ಟ್ ಅವರು ಜಂಟಿ ಸರ್ವೆಯಲ್ಲಿ ಭಾಗವಹಿಸಿದ್ರು, ರೆವಿನ್ಯೂ ಅವರು ಜಂಟಿ ಸರ್ವೆಯಲ್ಲಿ ಭಾಗವಹಿಸಿದ್ರು. ಆ ಜಂಟಿ ಸರ್ವೆಯಲ್ಲಿ ಬಂದಂಥ ಆದೇಶಗಳೇನಾಗಿದೆ ಅಂದರೆ 180 ಎಕರೆ ಫಾರೆಸ್ಟ್ ಅವರು ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೈತರ ಭೂಮಿಯನ್ನು ಅಂತ ಹೇಳ್ಬಿಟ್ಟು ಬಂದಿದೆ ಸರ್ವೆ ಸ್ಕೆಚ್ಚಲ್ಲಿ. ಆದರೆ ಅದು ಬಂದು 4-5 ತಿಂಗಳಾಗಿದೆ. ಇಲ್ಲಿ ತನಕ ಜಿಲ್ಲಾಧಿಕಾರಿಗಳಾಗಲಿ ಇಲ್ಲಿನ ತಹಸೀಲ್ದಾರರಾಗಲಿ ಏನು ಫಾರೆಸ್ಟ್ ಅವರು ಕಬ್ಜಾ ಮಾಡ್ಕೊಂಡಿದ್ದಾರೆ, ರೈತರಿಂದ ಭೂಮಿಯನ್ನು ಕಿತ್ಕೊಂಡಿದ್ದಾರೆ, ಅದನ್ನು ಬಿಡಿಸುವಂಥ ಕೆಲಸವನ್ನು ಮಾಡಲಿಕ್ಕಾಗಿಲ್ಲ. ಅದರಿಂದ ಇಡೀ ರೈತರು ಇವತ್ತು ಮಳೆ ಬೀಳಲಿಕ್ಕೆ ಶುರುವಾಗಿದೆ. ಅಲ್ಲಿರ್ತಕ್ಕಂಥವರೆಲ್ಲನೂ ಉತ್ತು ಬಿತ್ತನೆ ಮಾಡಬೇಕಾದಂಥ ಕಾಲ ಇದು. ಈಗಲಾದ್ರೂ ಈ ಸರ್ಕಾರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ರೈತರ ಪರವಾಗಿರುವಂಥ ಕೆಲಸವನ್ನು ಮಾಡಬೇಕು. ಅವರು ಏನು ಇವತ್ತು ಭೂಮಿಯನ್ನು ಕಿತ್ಕೊಂಡಿದ್ದಾರೆ ಅರಣ್ಯ ಅಧಿಕಾರಿಗಳು, ಅವರಿಂದ ಬಿಡಿಸಿ ರೈತರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಆದಮೇಲೆ ಇವತ್ತು 1910ರಲ್ಲಿ ಒಂದು ಆದೇಶ ಆಗುತ್ತೆ, 1920ರಲ್ಲಿ ಒಂದು ಆದೇಶ ಆಗುತ್ತೆ, 1931ರಲ್ಲಿ ಒಂದು ಆಗುತ್ತೆ, 1941ರಲ್ಲಿ ಆಗುತ್ತೆ. ಆದರೆ ಇವತ್ತು ಸರ್ಕಾರಗಳು ಬದಲಾದಾಗ ಅಂದರೆ ಸ್ವಾತಂತ್ರ್ಯ ಬರೋಕ್ಕೆ ಮೊದಲು ಆಗಿರ್ತಕ್ಕಂಥ ಆದೇಶಗಳು ಅನ್ನೂ ಸಹ ಈ 1941ರ ಪ್ರಕಾರವಾಗಿ ಇವತ್ತು ಸರ್ವೆ ಸ್ಕೆಚ್ಚಲ್ಲೂ ಜಂಟಿ ಸರ್ವೆ ಆಗಿರ್ತಕ್ಕಂಥದ್ದು. ಅದನ್ನು ನಾವು ಕೇಳಲಿಕ್ಕೆ ರೆಡಿ ಇಲ್ಲ ಅಂತಾರೆ. ಈಗ ಯಾವುದೇ ಒಂದು ಆದೇಶಗಳು ಮೊದಲ ಬಾರಿ ಆಗಿರ್ತಕ್ಕಂಥ ಆದೇಶಗಳಿಗೆ ಸಂಬಂಧಪಟ್ಟಂಗೆ ನಂತರದಲ್ಲಿ ಆಗುವಂಥ ಆದೇಶಗಳೇ ಊರ್ಜಿತ ಆಗುತ್ತೆ ಹೊರತು ಹಳೆಯ ಆದೇಶಗಳನ್ನು ಯಾರು ಒಪ್ಕೊಳ್ಳಿಕ್ಕೆ ಅವಕಾಶಗಳೇ ಇಲ್ಲ. ಆದರೆ 1931 ನಮಗೆ ಆದೇಶ ಅಂತ ಫಾರೆಸ್ಟ್ ಇಲಾಖೆಯವರು ಹೇಳ್ತಾರೆ. ಹಾಗಾದರೆ 1941ರಲ್ಲಿ ಆಗಿರ್ತಕ್ಕಂಥ ಫಾರೆಸ್ಟ್ ಆಕ್ಟ್ ಏನಾಗಬೇಕು ಅನ್ನೋಂಥ ಪ್ರಶ್ನೆ ಇವತ್ತು ನಾವು ಕೇಳಬೇಕಾಗುತ್ತೆ. ಇವತ್ತು 1941ರ ಪ್ರಕಾರವಾಗಿದ್ದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ವೆಯನ್ನು ಮಾಡಿಸಿದ್ದಾರೆ. ಅವರೇ ಮಾಡಿಸಿರ್ತಕ್ಕಂಥ ಸರ್ವೆಯನ್ನು ಇನ್ನೂ ಕಾರ್ಯಗತಗೊಳಿಸಿ ರೈತರಿಗೆ ಒಪ್ಪಿಸ್ತಾ ಇರುವಂಥದ್ದನ್ನು ನಮಗೆ ನೋವಿನ ಸಂಗತಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇವತ್ತೇನು ಮಳೆ ಬೀಳ್ತಾ ಇದೆ, ಅದಕ್ಕಾಗಿದೆ ಇವತ್ತು ರೈತರಿಗೆ ಬಿಡಿಸುವಂಥ ಕೆಲಸವನ್ನು ಈಗ ಮಾನ್ಯ ಜಿಲ್ಲಾಧಿಕಾರಿ 1 ವಾರ ಇರ್ತಾರೆ, ಈ ತಿಂಗಳಲ್ಲಿ ಇರ್ತಾರೆ. ಅವರಿಗೆ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಇದೆ ಅಂತ ನಮಗೆಲ್ಲರಿಗೂ ಅವ್ರ ಮೇಲಿರ್ತಕ್ಕಂಥ ಅಭಿಪ್ರಾಯ. ಈಗಲಾದ್ರೂ ಅವರಿರುವಂಥ ಅಧಿಕಾರದ ಅವಧಿಯಲ್ಲಿ ರೈತರಿಗೆ ಈ ಭೂಮಿಯನ್ನು ಬಿಡಿಸ್ಕೊಟ್ಟು ಹೋಗಬೇಕು, ಅವರು ಈ ನಿಮ್ಮ ಸೇವೆಯನ್ನು ತಿಳ್ಕೊಳ್ಳುವಂಥ ಅವಕಾಶ ಆಗುತ್ತೆ ಅನ್ನುವಂಥದ್ದನ್ನು ಎರಡನೇದಾಗಿ ಹೇಳ್ತಾ ಇದ್ದೀವಿ. ಮಿತ್ರರೇ, ಇವತ್ತು ಶ್ರೀನಿವಾಸಪುರ ತಾಲೂಕಲ್ಲಿ ಫಾರೆಸ್ಟ್ ಅಧಿಕಾರಿಗಳು ರೈತರ ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ ಸಂಬಂಧಪಟ್ಟಾಗ ನಾವೆಲ್ಲ ಸುಮಾರು ಪ್ರದೇಶವನ್ನು ಭೇಟಿ ಮಾಡಿದೆ. ಸುಮಾರು 15-20 ವರ್ಷಗಳ ಕಾಲ ದೊಡ್ಡ ಮರಗಳಾಗಿರ್ತಕ್ಕಂಥ ಮಾವಿನ ಮರಗಳನ್ನು ಇವರು ರಾತ್ರೋರಾತ್ರಿ JCB ಸಮೇತವಾಗಿ ಹೋಗಿ ಕಿತ್ತಾಕ್ತಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ ಅನ್ನುವಂಥದ್ದು. ಅವ್ರು ಏನಾದ್ರೂ ಪ್ರಾಮಾಣಿಕವಾಗಿ ಅವ್ರಿಗೆ ದಾಖಲೆ ಪತ್ರಗಳು ಇದ್ದಿದ್ದರೆ ಆ ದಾಖಲೆಗಳನ್ನು ತೋರಿಸಿ ರೈತರನ್ನು ಮನವೊಲಿಸಿ, ನೋಡಿ ಈ ರೀತಿ ನಮ್ಮದು ಸ್ಕೆಚ್ ಇದೆ, ಈ ಭೂಮಿ ನಮ್ಮದು ಅಂತ ಹೇಳ್ಬಿಟ್ಟು ಬೆಳಗಿನ ಹೊತ್ತಲ್ಲೇ ಬಂದು ಆ ಎನ್ಕ್ರೋಚ್ಮೆಂಟನ್ನು ತೆಗೆದುಕೋಬೋದಾಗಿತ್ತು. ಇಲ್ಲ ಅದು ಮಾಡಲಿಕ್ಕಾಗಲಿಲ್ವಾ, ಇವರು ಎಷ್ಟು ಭೂಮಿ ಇದೆಯೋ ಅದನ್ನು ಫೆನ್ಸಿಂಗನ್ನು ಹಾಕಿ ಉಳಿಸ್ಕೋಬೋದಾಗಿತ್ತು. ಫೆನ್ಸಿಂಗ್ ಆಗ್ಲಿಕ್ಕೆ ರೆಡಿ ಇಲ್ಲ, ಫ್ರೆಂಚಿಂಗ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅವರು ಏಕಾಏಕಿ ರಾತ್ರಿ ಬಂದು ಮರಗಳನ್ನು ಕಡಿದು ಬೆಟ್ಟದಂಗೆ ಉಡ್ಡೆಗಳಾಗ್ಬಿಟ್ಟು ಬೆಂಕಿ ಹಚ್ಬಿಟ್ರು. ಅಂದರೆ ಇದರ ಅರ್ಥ ಏನು? ಪರಿಸರ ಉಳಿಸ್ಬೇಕು ಅಂತ ಹೇಳುವಂಥದ್ದು ಅವ್ರ ಉದ್ದೇಶ ಆಗಿದ್ರೆ ಅದೇ ಮರಗಳಿಗೆ ನಮ್ಮದೇ ಮರಗಳು ಅಂತ ಸಾಬೀತು ಮಾಡಿಕೊಳ್ಳಿ. ಸುಮಾರು ಜನ ರೈತರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಆದೇಶಗಳು ಇವ್ರಿಗೆ ಲೆಕ್ಕಕ್ಕಿಲ್ಲ. ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನ ಹೊಂದಿರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆದೇಶಗಳನ್ನು ಪಡೆದಿರ್ತಕ್ಕಂಥ ಹೈಕೋರ್ಟ್ ಆದೇಶಗಳನ್ನು ಪಡೆದಿರ್ತಕ್ಕಂಥ ರೈತರ ಭೂಮಿಯನ್ನು ಸಹ ಇವರು ಕಿತ್ಕೊಳ್ತಾರೆ ಅಂತ ಹೇಳಿದ್ರೆ
ಯಾರ ಆದೇಶಗಳನ್ನ ಪಾಲನೆ ಮಾಡ್ತಾರೆ ಈ ಫಾರೆಸ್ಟ್ ಅವರು ಅನ್ನೋದನ್ನ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅದ್ರ ಜೊತೆಗೇನೆ ಇವತ್ತು ಈ JCBಗಳಿಗೆ ಬಿಲ್ಗಳನ್ನು ಮಾಡಿದ್ದಾರೆ, ಅದೆಲ್ಲ ಪ್ರಕಾಶ್ ಅವ್ರು ಹೇಳ್ತಾರೆ, ಅದು ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರನೇ ಅಂತ ಹೇಳ್ಬೇಕು. ಆ ರೀತಿಯಾಗಿ ಅವರಿಗೆ ರೈತರನ್ನ ಭೂಮಿಯನ್ನ ಕಿತ್ಕೊಂಡು ಒಕ್ಕಲೆಬ್ಸುವಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಎರಡನೇದಾಗಿ ಒಕ್ಕಲೆಬ್ಬಿಸೋ ವಿಷಯದಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕಾಗಿಯೇ ಈ ಕೆಲಸಕ್ಕೆ ಹಿಡಿದಿದ್ದಾರೆ ಹೊರತು ಬೇರೆ ಇಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರಾಂತ ರೈತ ಸಂಘ ಮತ್ತು ಭೂ ಸಂತ್ರಸ್ತರ ಹೋರಾಟ ಸಮಿತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಜನಪ್ರತಿನಿಧಿಗಳಿಗೆ. ನೀವು ಈಗಲಾದ್ರೂ ಮನಸ್ಸಿಗೆ ತೆಗೆದುಕೊಂಡು, ಈಗ ಮಳೆ ಬೀಳ್ತಿರೋ ಸಂದರ್ಭದಲ್ಲಿ ಈಗೇನು ಒತ್ತುವರಿಯಿಂದ ತೆರವುಗೊಳಿಸಿದರೆ ಕೋಲಾರ ತಾಲೂಕಿನ ಮೊದಲನೇ ಬಾರಿಗೆ, ಅದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಭೂಮಿಯನ್ನು ಸಹ ಜಂಟಿ ಸರ್ವೆ ಮೂಲಕವಾಗಿ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕವಾಗಿ ತಮ್ಮಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ರಿ. ಅವರು ಅರಣ್ಯ ಇಲಾಖೆಯವರು ಏನು ಮಾಡ್ತಾರೆ ಅಂದರೆ ಮೈನರ್ ಫಾರೆಸ್ಟ್ ಇದೆ ಅಂತ ಎಲ್ಲರೂ ಒಕ್ಕಲೆಬ್ಸಕ್ಕೆ ನೋಡ್ತಾ ಇದ್ದಾರೆ. 1924 ಆಗ 3 ವರ್ಷಕ್ಕೆ ಮೈನರ್ ಫಾರೆಸ್ಟು 3 ವರ್ಷದ ಒಳಗಡೆ ನೀವೇನಾದರೂ ಅದನ್ನು ಫಾರೆಸ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದರೆ ಅದು ನಿಮಗೆ ಆ ಭೂಮಿ ಇರೋಲ್ಲ ಅಂತ ಹೇಳ್ತಾರೆ. ಆಮೇಲೆ 1929 ಇನ್ನೊಂದು ಆದೇಶ ಮಾಡ್ತಾರೆ, ನೀವು 5 ವರ್ಷದ ಒಳಗಡೆ ನೀವು ನಾವೇನು ಕೊಟ್ಟಿದ್ದೀವಿ ಕಂದಾಯ ಇಲಾಖೆಯಿಂದ ಭೂಮಿಯನ್ನು, ಆ ಭೂಮಿಯಲ್ಲಿ ನೀವು ಮರ ಗಿಡ ಬೆಳೆಸಿ ಅರಣ್ಯ ಸಂರಕ್ಷಣೆ ಮಾಡಿಕೊಂಡು ನೀವು ಅದನ್ನು ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ರೆ ಅದು ಕಂದಾಯ ಇಲಾಖೆಗೆ ಹೋಗುತ್ತೆ ಆ ಭೂಮಿ ಅಂತ ಹೇಳ್ತಾರೆ. ಕೊನೆಗೆ ಒಂದು ಆದೇಶ ಮಾಡ್ತಾರೆ, ಅಟ್ಲೀಸ್ಟ್ 12 ವರ್ಷದಲ್ಲಾದರೂ ನೀವು ಅಲ್ಲಿ ನಾವು ಕೊಟ್ಟಿರುವಂಥ ಜಾಗದಲ್ಲಿ ನೀವು ಅರಣ್ಯ ಬೆಳೆಸದೇ ಇದ್ರೆ ಯಾವುದೇ ಕಾರಣಕ್ಕೂ ಆ ಭೂಮಿ ನಿಮಗೆ ಉಳಿಯಲ್ಲ, ಅದು ಕಂದಾಯ ಭೂಮಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ. ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಇಂಡಿಯನ್ ಫಾರೆಸ್ಟ್ ಆಕ್ಟ್ ಅಲ್ಲಿ ಇಷ್ಟೆಲ್ಲ ಇದ್ರೂ ಆಮೇಲೆ ನಮ್ಮದು ಅರಳುಕುಂಟೆ ಸ್ಟೇಟ್ ಫಾರೆಸ್ಟ್ ಆಗಿ ಹೆಂಗೆ ಮಾಡಿದ್ದಾರೆ ಅಂದರೆ ಅಬ್ಬಳಿ ಕಿರು ಅರಣ್ಯ ಇತ್ತು. ಕಿರು ಅರಣ್ಯವನ್ನು 1931 ಮಾಡಿದ್ರು. ಆಮೇಲೆ 1941 ಅದಕ್ಕೆ ಕಂದಾಯ ಇಲಾಖೆ ಒಬ್ಬ ಅಧಿಕಾರಿ, ಆಮೇಲೆ ಅರಣ್ಯ ಅಧಿಕಾರಿ ಒಬ್ಬರು ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರು, ಆಮೇಲೆ ಒಬ್ಬರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್, ಇಷ್ಟು ಜನ ಸೇರಿಕೊಂಡು ಒಂದು ನೋಟಿಫಿಕೇಶನ್ ಆಗಿದೆ 1941. ಅದರಲ್ಲಿ ಎಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, 409 ಎಕರೆ 35 ಗುಂಟೆ ಅರಣ್ಯಕ್ಕೆ ನೀಡಿದೀವಿ ಅಂತ ಹೇಳಿದ್ದಾರೆ. ಯಾವ್ಯಾವ ಸರ್ವೆ ನಂಬರಲ್ಲಿ ಎಷ್ಟೆಷ್ಟು ಜಾಗ ಕೊಟ್ಟಿದ್ದೀವಿ, ಅಲ್ಲಿ ಏನೇನು ಬೌಂಡ್ರಿ ಲೈನ್ ಏನಿದೆ, ಅದಕ್ಕೆ ಮ್ಯಾಪ್ ಏನಿದೆ ಎಲ್ಲಾನು ಕ್ರಮಬದ್ಧವಾಗಿದೆ. ಇಷ್ಟೆಲ್ಲ ಇದ್ಕೊಂಡು ಇವ್ರು ಏನು ಮಾಡಿದ್ದಾರೆ ಅಂದರೆ, ಈಗ ಪ್ರಸ್ತುತ ಅರಣ್ಯವನ್ನು ಸರ್ವೆ ಮಾಡಿದಾಗ 1941 ನೋಟಿಫಿಕೇಶನ್ 409 ಎಕರೆ 35 ಗುಂಟೆ ಏನಿದೆ, ಅದರ ಜೊತೆಗೆ 182 ಎಕರೆ ಅವರೇ ಎಕ್ಸಸ್ ಇದ್ದಾರೆ. ಅದನ್ನು ಬಿಟ್ಟು ಒಂದು 200-250 ಎಕರೆ ರೈತರ ಜಮೀನುಗಳನ್ನು ಕಬ್ಜಾ ಮಾಡಕ್ಕೆ ಬಂದಿದ್ದಾರೆ. ಇದು ಎಲ್ಲ ದಾಖಲೆಗಳು ನಮಗೆ ಸಿಕ್ಕಿದ ಮೇಲೆ ನಮಗೆ ನಮ್ಮ ಅರಣ್ಯದ್ದು ನಾವು ನೋಡಿದಾಗ ಎಲ್ಲ ಕಡೆನೂ ಇದೇ ರೀತಿ ಮಾಡಿದ್ದಾರೆ ಇವರು. ಎಂಟೈರ್ ನಮ್ಮ ಡಿಸ್ಟಿಕಲ್ಲಿ ಬೇರೆ ರೈತರಿಗೆ ಪಾಪ ಅವ್ರ ದಾಖಲೆಗಳನ್ನು ಹುಡುಕೋದ್ರಲ್ಲಿ ಸ್ವಲ್ಪ ವಿಫಲ ಆಗಿರ್ಬೋದು. ಇವರು ಎಲ್ಲ ರೈತರಿಗೆ ಮೋಸ ಮಾಡಿ ಅವ್ರನ್ನ ಯಾಮಾರಿಸ್ಬೇಕು ಅಂತ ರಾತ್ರೋರಾತ್ರಿ ಹೋಗೋ JCBಗಳನ್ನ ತಗೊಂಡು ಅಲ್ಲಿ ಆ ಜಮೀನನ್ನ ನಾವು ಒತ್ತುವರಿ ತೆರವು ಮಾಡಿಸಿದ್ದೀವಿ ಅಂತ ಹೇಳೋದು, ಈ ಥರ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಅವ್ಯವಹಾರ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. 1 ಎಕರೆಗೆ 40,000, 2,750 ಎಕರೆ ಮಾಡಿದ್ದೀವಿ, ಒತ್ತುವರಿ ತೆರವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಬಿಟ್ಟು ಅದರಲ್ಲಿ ಗುಣಿ ತೆಗಿಯೋಕ್ಕೆ ದುಡ್ಡು, ಆಮೇಲೆ ಗಿಡ ನಾಟಿ ಮಾಡೋಕ್ಕೆ ದುಡ್ಡು, ಇಲ್ಲಿವರೆಗೂ ಯಾವುದೋ ಒಂದು ಗಿಡನೂ ಅಲ್ಲಿ ಉದ್ಧಾರ ಆಗಿರೋ ನಿದರ್ಶನ ಇಲ್ಲ. ಅಂದರೆ ಅಲ್ಲಿ ಒಂದೇ ರೇಂಜಲ್ಲಿ ಇವರು 50 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ. ಯಾರೋ ಮಹೇಶ್ ಅನ್ನೋ ಅಲ್ಲಿ. ಆಮೇಲೆ 2024-25-26ಕ್ಕೆ ಇಲ್ಲಿ ACF ಆಗಿ ಬಂದರು ಕೋಲಾರ ವಿಭಾಗಕ್ಕೆ. ಇಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದಾರೋ ಏನೋ ಗೊತ್ತಿಲ್ಲ ಅವರು. ಆಮೇಲೆ 1-1.5 ತಿಂಗಳ ಅವರು ಹಿಂದೆನೇ ಟ್ರಾನ್ಸ್ಫರ್ ಆಗಿದ್ದಾರೆ. ಟ್ರಾನ್ಸ್ಫರ್ ಆಗಿದ್ರೆ ಸರ್ಕಾರಿ ವಾಹನವನ್ನು ಇಟ್ಕೊಳ್ಳೋಕೆ ಪ್ರಾವಿಷನ್ ಇದೆಯಾ? ಅವರು ಸ್ವಂತ ಕೆಲಸಗಳಿಗೆ, ಅನೈತಿಕ ಚಟುವಟಿಕೆಗಳಿಗೆ ಸರ್ಕಾರಿ ವಾಹನವನ್ನು ಬಳಸಿಕೊಂಡು ಅವರು ಇಲ್ಲಿ ಕೆಲಸಕ್ಕೂ ಬರ್ತಾ ಇಲ್ಲ, ವಾಹನವನ್ನು ಹಿಂದಿರುಗಿಸಿಲ್ಲ.
ಆ ಥರ ಅವರು ಭ್ರಷ್ಟಾಚಾರ. ಆಮೇಲೆ ಇನ್ನೊಂದು ಕೆಲಸ ಏನಾಗಿದೆ ಅಂದರೆ, ಇವರು ವಿದೇಶಕ್ಕೆ ಹೋಗೋದಕ್ಕೆ ವೀಸಾಗೆ ಅಪ್ಲೈ ಮಾಡಿದ್ದಾರೆ, ಏನೋ ಅನುಮತಿ ಕೇಳ್ತಾ ಇರೋದು ಈಗ ಇಲಾಖೆಯಲ್ಲಿ. ಅವರು ಇದಕ್ಕೆ ಮೊದಲೇ 8 ಸಾರಿ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ಇಲ್ಲಿ ಹೊಡೆದಿರೋ ದುಡ್ಡನ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಹೂಡಿಕೆ ಮಾಡಿದ್ದಾರೆ. ಈಗ ಅನುಮತಿ ಕೇಳ್ತಾ ಇದ್ದಾರೆ. ಈ 8 ಸಾರಿ ಹೋಗಿ ಬಂದಿರೋದಕ್ಕೆ ಇಲ್ಲೇನೋ ದಾಖಲೆ ಇರಲಿಲ್ಲ ಇವ್ರ ಹತ್ರ, ಇಲಾಖೆಯವ್ರ ಹತ್ರ. ಈಗ ಅನುಮತಿ ಕೇಳ್ತಾ ಇದ್ದಾರೆ, ಅದನ್ನು ಕೊಡಬಾರ್ದು ಅಂತ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ಹಂಗಾಗಿ ಇವರು ಅರಣ್ಯ ಇಲಾಖೆಯವರು ನಮ್ಮ ರೈತರ ಜಮೀನಿಗೆ ಒತ್ತುವರಿ ಹೆಸರಿನಲ್ಲಿ ಬಂದು ದೌರ್ಜನ್ಯ ಮಾಡೋದನ್ನು ನಿಲ್ಲಿಸಬೇಕು. ಇದು ಮಹಾ ಅಪರಾಧ. ಈಗ ನಮ್ದೊಂದು ಸೈಟ್ ಇದೆ, ಅದ್ರ ಪಕ್ಕದ ಯಾವುದೋ ಬೇರೆಯವ್ರ ಸೈಟ್ ಇದೆ, ಅದನ್ನು ಸೇರಿಸಿ ನಾನು ಮನೆ ಕಟ್ಟೋ ಪ್ಲಾನ್ ಮಾಡಿಕೊಂಡ್ರೆ ಅದು ಊರ್ಜಿತ ಆಗುತ್ತಾ? ಸಾಮಾನ್ಯ ಪರಿಜ್ಞಾನವೂ ಇಲ್ದಂಗೆ ಅವರು ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ, ಜಿಲ್ಲಾಡಳಿತ ಎಲ್ಲರೂ ಕ್ರಮ ವಹಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅವ್ರು ಇನ್ನು ಮುಂದೆ ರೈತರ ಜಮೀನುಗಳಿಗೆ ಬರ್ದಂಗೆ ನೋಡ್ಕೊಳ್ಬೇಕು. ರೈತರಿಗೆ ಈಗ ಮಳೆ ಬೀಳ್ತಾ ಇರೋದ್ರಿಂದ ಉತ್ತು ಬಿತ್ತನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಜಿಲ್ಲಾಡಳಿತದಲ್ಲಿ ಮತ್ತು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ.